ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಬಳುತಿ ಗ್ರಾಮದ ಬೇಬಿ ಫಾತಿಮಾ ಅವರ ಜಾರತ್ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳುತಿ ಗ್ರಾಮದ ಬೇಬಿ ಫಾತಿಮಾ ಅವರ 10 ದಿನಗಳ ಜಾರತ್ ಜಾತ್ರೆ ಸಾಗರಕ್ಕೆ ಭಾವ್ಯಕತೆ ಸಾಕ್ಷಿಯಾಯಿತು. ಪ್ರತಿ ವರ್ಷ ಮೊಹರಂ ಹಬ್ಬದ ಬಳಿಕ 10 ದಿನಗಳ ನಂತರ ಬೇಬಿ ಫಾತಿಮಾ ಅವರ 10 ದಿನಗಳ ಜಾರತ್ ಜಾತ್ರೆ ನಡೆಯುತ್ತಿದೆ. ನೂರಾರು ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬಂದಿದೆ. ಬೇಬಿ ಫಾತಿಮಾ ಜಾತ್ರೆ ಕೇವಲ ಇಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅಷ್ಟೇ ಸೀಮಿತವಾಗಿಲ್ಲ, ಗ್ರಾಮದ ಪ್ರತಿ ಕುಟುಂಬದವರಿಗೂ, ಪ್ರತಿ ಸಮುದಾಯಕ್ಕೂ ಸೇರಿದ ಜಾತ್ರೆಯಾಗಿದೆ. ಇದು ಕೋಮ ಸೌಹಾರ್ದತೆ ಬೆಸೆಯುವ ಜಾತ್ರೆಯಾಗಿದೆ. ಹಿಂದೂ ಮುಸ್ಲಿಂ ಎಂಬ ತಾರತಮ್ಯವಿಲ್ಲದೆ ಬೇಬಿ ಫಾತಿಮಾ ಅವರ 10 ದಿನದ ಜಾರತ್ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಬೇಬಿ ಫಾತಿಮಾ ಅವರ ಜಾತ್ರೆಯ ಹಿಂದೆ ಒಂದು ದೊಡ್ಡ ಪವಾಡ ಇದೆ. ಈ ಹಿಂದೆ ಬೇಬಿ ಫಾತಿಮಾ ಅವರ ಹೆಸರಿನ ಡೋಲಿ ಮುರಿದ ಕಾರಣ 2006ರಲ್ಲಿ ಅದನ್ನು ಕೃಷ್ಣಾ ನದಿ ನೀರಿನಲ್ಲಿ ಬಿಟ್ಟು ಬಂದಿದ್ದರಂತೆ. ಆದರೆ ಬೇಬಿ ಫಾತಿಮಾ ಜಾತ್ರೆ ನಡೆಯುವ ಪ್ರತಿ ವರ್ಷವೂ ಡೋಲಿಯನ್ನು ನದಿಯಲ್ಲಿ ಬಿಟ್ಟ ಬಂದವರಲ್ಲಿ ಒಬ್ಬೊಬ್ಬರು ಮೃತಪಡುತ್ತಾ ಹೋದರಂತೆ. ಗ್ರಾಮಕ್ಕೂ ಸಹ ಕೆಡಕಾಗುತ್ತಾ ಹೋದಂತೆ ಗ್ರಾಮದ ಗುರು ಹಿರಿಯರು ಸ್ವಾಮೀಜಿ ಒಬ್ಬರ ಎದುರು ತಮ್ಮ ಗ್ರಾಮದ ಸಂಕಷ್ಟಗಳನ್ನು ಹೇಳಿಕೊಂಡಾಗ ಅವರು ನಿಮ್ಮೂರಿನ ದೊಡ್ಡ ಶಕ್ತಿಯನ್ನು ನೀರಿನಲ್ಲಿ ಬಿಟ್ಟು ಬಂದಿದ್ದೀರಿ, ಅದನ್ನು ಮರಳಿ ತಂದು ಸಂಪ್ರದಾಯದಂತೆ ಜಾತ್ರೆ ಉತ್ಸವ ಆಚರಣೆ ಮಾಡಿದಾದರೆ ಕಷ್ಟಗಳು ದೂರ ಆಗುತ್ತವೆ ಎಂದು ದೇವಿ ನುಡಿಗಳನ್ನಾಡಿದರು. ಗ್ರಾಮಸ್ಥರು ಮರಳಿ ಹಳೆ ಡೋಲಿಯನ್ನು ತರಲು ನದಿಗೆ ಹೋದಾಗ ಪವಾಡದಂತೆ ತಕ್ಷಣವೇ ಡೋಲಿ ಕಣ್ಣಿಗೆ ಕಾಣಿಸಿಕೊಂಡು ನೀರಿನಲ್ಲಿ ಬಿಟ್ಟು 6 ವರ್ಷಗಳಾಗಿದ್ದರೂ ಡೋಲಿ ಮೊದಲಿನ ಸ್ಥಿತಿಯಲ್ಲೇ ಇತ್ತು. ಗ್ರಾಮಸ್ಥರು ಡೋಲಿಯನ್ನು ಮರಳಿ ಗ್ರಾಮಕ್ಕೆ ತಂದು ಹೊಸ ಡೋಲಿಯೊಂದಿಗೆ ಮೊಹರಂ ಆಚರಿಸಿ ಸಾಂಪ್ರದಾಯಿಕವಾಗಿ ಹಳೆ ಬೇಬಿ ಫಾತಿಮಾ ದೇವಿ ಡೋಲಿಗೆ ಮೊಹರಂ ನಂತರದ 10 ದಿನಗಳ ಕಾಲ ಇವತ್ತು ವಿಶೇಷ ಉತ್ಸವ ಆಚರಣೆ ಮಾಡುತ್ತಿದ್ದು ಸಂಕಷ್ಟಗಳು ದೂರಾಗಿ ಗ್ರಾಮಕ್ಕೆ ಒಳತಾಗುತ್ತದೆ ಎಂದು ಬಳುತಿ ಗ್ರಾಮದ ಹಿರಿಯರಾದ ನಂದಬಸಪ್ಪ ಚೌಧರಿ ಸ್ಮರಿಸಿಕೊಂಡರು. ಆರಾಧ್ಯ ದೇವತೆಯಾದ ಬೇಬಿ ಫಾತಿಮಾನ ಜಾತ್ರಾ ಮಹೋತ್ಸವವಾಗಿ 10 ದಿನದ ಜಾರ್ತದ ಮಹೋತ್ಸವವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಇತಿಹಾಸ ಸೃಷ್ಟಿ ಮಾಡುವ ಹಾಗೆ ನಮ್ಮ ಜನರನ್ನು ಹಿಂದೂ ಭಾವೈಕ್ಯತೆ ಸಮಾವೇಶವನ್ನು ಸಗಮನವನ್ನು ಮಾಡಿದಂಥ ಒಂದು ಕಾರ್ಯಕ್ರಮ. ಜಾತಿಗಳಲ್ಲಿ ಬಡದಾಟಗಳನ್ನು ಹಚ್ಚಿಕೊಂಡು ಅನ್ಯ ಕೋಮಿನವರನ್ನು ನಾವು ಸೇರುವುದಿಲ್ಲ, ನಮ್ಮನ್ನು ಅವ್ರು ಸೇರುವುದಿಲ್ಲ ಅನ್ನುವಂಥ ಒಂದು ಸಂದರ್ಭ ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ನಡೆದೈತಿ. ಆದರೆ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಬಳುತಿ ಅನ್ನುವಂಥ ಒಂದು ನನ್ನ ಗ್ರಾಮದಲ್ಲಿ ಅದನ್ನು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಎಲ್ಲ ದೇಶದವರು ಈ ಕಡೆ ನೋಡುವಂಥ ಒಂದು ಸಂದರ್ಭವನ್ನು ನಮ್ಮೂರಿನ ದೇವತೆಯಾಗಿರ್ತಕ್ಕಂಥ ಬೇಬಿ ಫಾತಿಮಾ ಒಂದು ಸ್ಟೋರಿಯನ್ನು ತಯಾರು ಮಾಡಿದಂಗೆ ನಮ್ಮನ್ನು ಎಲ್ಲರನ್ನೂ ಒಂದುಗೂಡಿಸುವಂಥ ಒಂದು ಕಾರ್ಯಕ್ರಮ ನಡೀತಿ. 12 ವರ್ಷಗಳ ಹಿಂದೆ ನಮ್ಮಲ್ಲಿ ದೇವದ ಯಾವುದೇ ದೇವರ ಭಿನ್ನ ಅದು ಅಂದ್ರೆ ಅವನ್ನ ನದಿಯಲ್ಲಿ ಬಿಡುವಂಥ ಒಂದು ವಾಡಿಕೆ, ಪ್ರತಿಯೊಂದು ದೇವತೆಗಳನ್ನು ನದಿಯಲ್ಲಿ ಬಿಡುವಂಥ ಒಂದು ವಾಡಿಕೆ ಇತ್ತು. ಅದೇ ಪ್ರಕಾರವಾಗಿ ನಮ್ಮಲ್ಲಿ ಒಂದು ಸುಮಾರು ಯಾವುದೋ ಹಿರಿಯರು ನೂರಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಒಂದು ಡೋಲಿ ಹಳಿದಾಗೈತಿ, ಅದನ್ನು ತೆಗೆದು ಹೊಸದು ಮಾಡೋನು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡ ನಮ್ಮೂರಿನ ಹಿರಿಯರು, ಯುವಕರು, ತಾಯಂದರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ಕೂಡಿಕೊಂಡು ಅದನ್ನು ಹಳಿದನ್ನು ಒಂದು ಮುಳವಾಡ ಏತ್ ನೀರಾವರಿ ಅಂತ ಅಖಂಡ ಬಿಜಾಪುರ ಜಿಲ್ಲೆಗೆ ನೀರಾವರಿ ಆಗಿರ್ತಕ್ಕಂಥ ಊರಂದ್ರೆ ನಮ್ಮೂರಿಂದ ನೀರಾವರಿ ಆಕೈತಿ. ಆ ಒಂದು ಕೆನಾಲ್ದಲ್ಲಿ ಆ ಮೂರ್ತಿಯನ್ನು, ಆ ದೇವಿಯ ಡೋಲಿಯನ್ನು ಅಲ್ಲಿ ನೀರಿನಲ್ಲಿ ಇಟ್ಟು ಬಂದ ಒಂದು ಸ್ವಲ್ಪ ದಿವಸದಲ್ಲೇ ನಮ್ಮಲ್ಲಿ ಕೆಲವೊಂದು ಗಂಡಾಂತರಗಳ ನಡೆದು ದೇಸಾಯಿ, ಮುಕುಂದ್ ದೇಸಾಯಿ ಅಂತ ಒಬ್ಬ ನಮ್ಮ ಯುವಕ, ಒಂದು 30-35 ವರ್ಷನ ಹುಡುಗ, ಭಾಳ ಒಳ್ಳೆಯ ಆ್ಯಕ್ಟಿವ್, ಅಗ್ದಿ ಪಕ್ಷಾತೀತ ಜಾತ್ಯತೀತವಾಗಿ ಬ್ರಾಹ್ಮಣರಾದರೂ ಸಹಿತ ಮುಸ್ಲಿಂ ದೇವರ ಮೇಲೆ ಅಷ್ಟು ಭಕ್ತಿಯನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಚಾನಕವಾಗಿ ಅವ ಮರಣ ಹೊಂದಿದ. ಅದಾದ ನಂತರ ನಾವು ಯುಗಾದಿಗೊಮ್ಮೆ ದ್ಯಾಮವ್ವ ದೇವಿಯನ್ನು ಹೊಳಿ ಕಳಿಸುವಂಥ ಒಂದು ಕಾರ್ಯಕ್ರಮ ಇದೆ. ಆ ಹೊಳಿ ಕರ್ಕೊಂಡು ಹೋಗಿ ಆ ದೇವಿಯ ಜಳಕ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಬರುವಂಥ ಟೈಮ್ದಲ್ಲಿ ಒಂದು ಸಣ್ಣ 2 ಮಕ್ಕಳು ಸ್ವಲ್ಪ ನೀರಿನಲ್ಲಿ ಮುಳುಗಿ 2 ಮಕ್ಕಳು ನಮ್ಮ ತೀರ್ಕೊಂಡು, ಕೆಲವೊಂದು ಹಿರಿಯರಿಗೆ ತೊಡಕಾತು. ಅದನ್ನು ಮಾಡಿದಂಥ ಡೋಲಿ ತಯಾರು ಮಾಡಿದಂಥ ಒಬ್ಬ ಪಂಚಾಳ ಸತ್ತಪ್ಪ ಬಡಿಗೇರ್ ಅನ್ನುವ ಸಹಿತ ಹೊಸದೇನು ಮಾಡಿದ್ದ ಅವನು ಸಹಿತ ತೀರ್ಕೊಂಡು ಬಿಟ್ಟ. ಆದಾಗ ಕೆಲವೊಂದು ಹಿರಿಯರಲ್ಲಿ ನಾವು ಹೋಗಿ ಕೇಳಿದ್ದೀವಿ. ಎಲ್ಲರೂ ಕೂಡಿ ಕೆಲವು ಸ್ವಾಮಿಗಳ ಹತ್ರ ಪಂಚಾಂಗವನ್ನು ಕೇಳುವಂಥ ವಾಡಿಕೆ, ದೇವರ ಕೇಳೋದು, ಪಂಚಾಂಗ ಕೇಳೋದು ಹಳ್ಳಿಯಲ್ಲಿ ಒಂದು ನಂಬಿಕೆ. ಅದನ್ನು ಕೇಳಿದಾಗ ನೀವು ಈ ಥರ ಹಳಿ ದೇವಿಯನ್ನು ನೀವು ನದಿಯಲ್ಲಿ ಬಿಟ್ಟಿರಿ, ಅದಕ್ಕೆ ನಿಮಗೆ ಕಾಡ್ತೈತಿ, ನೀವು ಅದನ್ನು ಹೊಳೆ ಪುನರ್ ತೊಗೊಂಡು ಬರಬೇಕು ಅಂತ ಒಂದು ನಿರ್ಧಾರ ಮಾಡಿದ್ರು. ಅವ್ರು ಹೇಳಿದ ಮೇಲೆ ಊರಿನವರೆಲ್ಲ ಪ್ರಮುಖರು ಹಿರಿಯರು ಕೂಡ್ಕೊಂಡು ಆ ನಿರ್ಧಾರವನ್ನು ಸ್ವಾಗತ ಮಾಡಿ
ಅದನ್ನು ತಂದ್ರೆ ಒಂದೇ ನಮ್ಮಲ್ಲಿ ಮಸೀದಿ, ಆ ಮಸೀದಿಯಲ್ಲಿ 2 ಡೋಲಿ ಇಡಕ್ಕೆ ಬರೋಂಗಿಲ್ಲ, ಹೆಂಗೆ ಮಾಡೋಣ ಅಂತ ಕೇಳಿದಾಗ 10 ದಿವಸದ ಜಾರತೆ ಏನು ಮಾಡ್ತೀವಿ, 10 ದಿವಸ ಆ ದೇವಿ ಕಾರ್ಯಕ್ರಮ ಮಾಡಿರಿ ಅಂತೇಳಿ ಹಿರಿಯರು ನಮಗೆ ಸಲಹೆ ಕೊಟ್ಟಾಗ ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ಆ ಮೊದಲೇಕ ಆಲಾಪ ಹೆಂಗೆ ಮಾಡ್ತೇವೆ 5 ದಿವಸ ದೇವರ ಕುಂದರ್ಸಿ ಹೊಳೆ ಕಳಿಸೋದು ಆ ಕಾರ್ಯಕ್ರಮ ಎಲ್ಲ ಮುಗಿತೈತಿ. ಅದಾದಮೇಲೆ ಆ ಸಮಾಜದೊಳಗೆ ಏನು ಬಂದಿತ್ತಂದ್ರೆ 3 ದಿನ ಜಾರ್ತ, 10 ದಿನ ಜಾರ್ತ, ಹಿಂಗೆ 20 ದಿನದ್ದು, 40 ದಿನದ್ದು, ಹಿಂಗೆ ದಿನಕರ್ಮಗಳನ್ನು ಕಾರ್ಯಕ್ರಮಕ್ಕೆ ನಾವು ಮಾಡೋಣ ಅದು ಯೋಗ್ಯ ಅಂತ ತಿಳ್ಕೊಂಡು 10 ದಿವಸ ಕಾರ್ಯಕ್ರಮ ಇವತ್ತು ಮಾಡಾಕತ್ತಿ 11ನೇ ವರ್ಷ. ಈ ವರ್ಷ ನಮ್ಮಲ್ಲಿ ಮಾಡಾಕತ್ತಿದ್ದು 11ನೇ ವರ್ಷ. ಆ ಕಾರ್ಯಕ್ರಮ ಆಗಿ ಅತಿ ವಿಜೃಂಭಣೆ ವರ್ಷದಿಂದ ವರ್ಷಕ್ಕೆ ಆ ದೇವಿಯ ಶಕ್ತಿಯಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಹಾಕೋತ ಹೋಗೈತಿ. ಮತ್ತು ಬೇಡಿದವರಿಗೆ ಇಷ್ಟಾರ್ಥವನ್ನು ಪೂರೈಸುವಂಥ ಸಿದ್ಧಿ ಪುರುಷಳು ಆ ದೇವಿ ಆಗಿದ್ದಾಳೆ. ಏಕೆಂದರೆ ಅಲ್ಲಿ ನಾನು ನಿನ್ನೆ ನೋಡಿದಾಗ ಈ ಯಲಾಬದಲ್ಲಿ 2 ತೊಲಿ ಬಂಗಾರ ಇವತ್ತು ತುಟ್ಟಿ ಒಂದು ಮಕ್ಕಳಿಗೆ ಒಂದು ಗುಂಜಿ ಬಂಗಾರ ತೊಗೋಬೇಕಾದ್ರೂ ಕಠಿಣವಾದಂಥ ಕಾಲದಲ್ಲಿ ಮಕ್ಕಳು ಮದುವೆ ಮಾಡೋಕೆ ಅಂಜಾಡ್ತೇವೆ. ಅಂಥದ್ರಲ್ಲಿ ಒಬ್ಬರು ಅರ್ಧ ತೊಲಿ ಇಬ್ಬರು ಹಾಕಿದರು, ಒಬ್ಬ 1 ತೊಲಿ 1,41,500 ಕೊಟ್ಟು ನಿನ್ನೆ ತಂದು ನಿನ್ನೆ 1 ತೊಲಿ ಬಂಗಾರ ಹಾಕಿದ. ಅಂದ್ರೆ ಅವರು ಆ ರೀತಿ ಆ ದೇವ್ರಿಗೆ ಏನು ಅವರು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಆ ಇಷ್ಟಾರ್ಥವನ್ನು ಪೂಜೆ ಕೊಡುವಂಥ ಶಕ್ತಿ ಆ ದೇವಿಯಲ್ಲಿ ಐತಿ ಅನ್ನೋದು ಎಲ್ಲರಿಗೂ ಕನ್ಫರ್ಮ್ ಆಗೈತಿ. ಸುಮಾರು ಎಲ್ಲೆಲ್ಲಿಂದ ಬಂದಾರೆ ಇವತ್ತು ನಾನು ನೋಡಿದ್ದು ಮಹಾರಾಷ್ಟ್ರದಿಂದ ಬರ್ ಅಂತ ಐತಿ, ಅಲ್ಲಿಂದ ಬಂದಾರ ಜನ. ಆಗಲೇ ಒಂದು ತಾಯಂದ್ರೆ ಬಂದಿದ್ದರು, ಸಿಂದಗಿಯಿಂದ ಬಂದಾರ, ಬ್ಯಾಕೋಡ್ದಿಂದ ಬಂದಾರ, ಜೇವರ್ಗಿಯಿಂದ ಬಂದಾರ, ಗುಲ್ಬರ್ಗದಿಂದ ಹೆಣ್ಮಕ್ಳು ಒಬ್ಬೊಬ್ಬರು ತಮ್ಮ ಬಸ್ ಹತ್ಕೊಂಡು ಬಂದಾರ. ನೋಡ್ಬೇಕಿದ್ದು ಈ ಕಾರ್ಯಕ್ರಮ ಎಲ್ಲಿ ತನಕ ಹಬ್ಬೈತಿ ಅಂದ್ರೆ ಇಡೀ ಕರ್ನಾಟಕ ತುಂಬ ಹೋಗಿ ಮಹಾರಾಷ್ಟ್ರ ಸಹಿತ ಇದು ಪಸರಿಸೋದೈತಿ. ಮಾತಾಡ್ಸ್ಬಾರ್ದು ಅವ್ರು, ನಿನ್ನ ಮೂರ್ತಿ ಪ್ರತೀತಿ ಐತ್ರಿ, ನಾವೆಲ್ಲ ವಾಟ್ಸಪ್ನ ನೋಡ್ತೀವಿ ಸ್ಟೇಟಸ್ನಾಗ, ಅದನ್ನ ನೋಡಿ ನಾವು ಇಲ್ಲಿ ಬಂದೀವಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಇಷ್ಟು ಮಂದಿಗೆ ಅನ್ನ ಪ್ರಸಾದವನ್ನು 35 ಕ್ವಿಂಟಲ್ ಸುರ್ಮ ಮಾಡ್ಯಾರ. ಇವತ್ತು 35 ಕ್ವಿಂಟಲ್ ಸುರ್ಮ ಮಾಡಿದ್ರೆ ಅದಕ್ಕೆ ಅನ್ನದ ವ್ಯವಸ್ಥೆ ಇರ್ಬೋದು. ನಿನ್ನೆಯಿಂದನ 2 ದಿವಸ ಕಾರ್ಯಕ್ರಮ ಇದು. 4ನೇ ತಾರೀಕು 5ನೇ ತಾರೀಕು ಸಂಪೂರ್ಣವಾದ ಕಾರ್ಯಕ್ರಮ ಚಾಲು ಐತಿ. ಎಲ್ಲರಿಗೆ 24x7 ಅಂತ ಏನು ಹೇಳ್ತಾರೆ ನೀವು, ಹಂಗೆ 24 ತಾಸು ಊಟದ ವ್ಯವಸ್ಥೆ. ಈ ಟೈಮ್ ಊಟ ಇಲ್ಲ ಅನ್ನಂಗಿಲ್ಲ, ಬೇಕಾ ಟೈಮ್ ಬರಲ್ಲ, ಎನಿ ಟೈಮ್ ಅವ್ರಿಗೆ ಸಾಕಾಗುವಷ್ಟು ಅವ್ರ ಪ್ರಸಾದ ಊಟ ಮಾಡಿಕೊಂಡು ಹೋಗುವಂಥದ್ದು. ಸುಮಾರು ಒಂದು 100-150 ಊರಿನವ್ರು ಹೆಜ್ಜೆ ಮೇಳ್ದವ್ರು ಬರ್ತಾರೆ ನಮ್ಮೂರಿಗೆ. ಹೆಜ್ಜೆ ಮೇಳ್ದವ್ರು ಬಂದು ರಿವಾಯತ್ ಹೇಳೋರು ಇರ್ತಾರೆ, ಹೆಜ್ಜೆ ಮೇಳನವ್ರು ಇರ್ತಾರೆ, ಅಥವಾ ತಮ್ಮ ಒಬ್ಬೊಬ್ಬರ ಕಲೆಯನ್ನು ಬಸವಣ್ಣವರ ವಚನಗಳನ್ನು ಹೇಳೋರ್ತಾರೆ. ಯಾವ ಕಲಾವಂತರು ಬಂದರೂ ಬೇಡ ಅನ್ನಂಗಿಲ್ಲ, ಅವ್ರಿಗೆ 2 ದಿವಸ ರಾತ್ರಿ ಆಗಲಿ ಕೂಡ ಇಟ್ಟಿರ್ತೀವಿ. ಆದರೆ ಬಂದು ಹೋಗೋವ್ರಿಗೆ ಮಾತ್ರ ಯಾರಿಗೂ ನಾವು ಗಾಡಿ ಖರ್ಚು ಕೊಟ್ಟಿರಂಗಿಲ್ಲ, ಏನೂ ಇಲ್ಲ. ತಾವು ಸ್ವಂತ ತಮ್ಮ ಇಚ್ಛಾನುಶಕ್ತಿ ಬಂದಿರ್ತಾರೆ, ಅವ್ರಿಗೇನು ಹೇಳಿ ಸಹಿತ ಕಳಿಸಿರಂಗಿಲ್ಲ. ಆದ್ರೆ ಬಂದಂತಕ್ಕಂಥವ್ರಿಗೆ ಭಾಳ ದೂರನವ್ರು ಬಂದವ್ರಿಗೆ ಸ್ವಲ್ಪ ಅವರ ಖರ್ಚಿಗೆ ಕೊಡುವಂತರೂ ಬಿಟ್ಟಿಲ್ಲ. ಅಷ್ಟು ಮೇಳ ಬಂದರೂ ಸುಮಾರು 2,000, 4,000, 5,000 ಅವರು ಎಷ್ಟು ದಾರಿ ಇರ್ತೈತಿ ಆ ದಾರಿಗೆಲ್ಲ ಖರ್ಚು ಕೊಡುವಂಥದ್ದು ನಮ್ಮ ಎಲ್ಲ ಯುವಕರು ಹಿರಿಯರು ಮಾಡಾಕತ್ಯಾರ. ಅದ್ರ ಜೊತೆಗೆ ಈ ಒಂದು ಯಾರು ಕುಡುಕರು ದಾಂಧಲೆ ಮಾಡೋದಿಲ್ಲ, ಯಾರೂ ಬರೋಲ್ಲ. ನಮ್ಮ PSI ಸಾಹೇಬ್ರ ಸಹಿತ ಬಂದು ಒಂದು ಶಾಂತಿ ಸಭೆಯನ್ನು ಮಾಡಿದ್ದಾರೆ. ನೋಡಿರಿ ಇದು ದೊಡ್ಡದೈತಿ, ಇದು ಹೆಂಗಾಕೈತಿ ಅಂತ. ಈ ಸಲ ಒಂದು ಪೊಲೀಸ್ ವ್ಯಾನ ಕಳಿಸಿದ್ರು ಅವರು. ನಿಮಗೆ ನೀಗ್ಲಿಲ್ಲ ಅಂದ್ರೆ ಈ ಸಲ ಬ್ಯಾರಿಕೇಡ್ ಹಾಕಿ ಊರಲ್ಲಿ ಗದ್ದಲಾಗ್ಲಾರ್ದಂಗೆ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಪುಣ್ಯ ಅವರು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ನಾವು. ಏಕೆಂದರೆ ನಿನ್ನೆಯಿಂದ ಬಂದಾರ, ಮೊನ್ನೆ 5-6 ಸಲ ದಿನ ಬಂದು ಅದ್ರ ಸಹಿತ ಸುಮಾರು ಒಂದು 25-30 ಮಂದಿ ಬಂದು ಎಲ್ಲ ಕಡೆ ಸುಸಜ್ಜಿತವಾಗಿ ಯಾರಿಗೆ ತೊಂದರೆ ಆಗ್ಲಾರ್ದಂಗೆ, ಬಂದು ಹೋಗೋರಿಗೆ ಹಿರಿಯರಿಗೆ ತಾಯಂದ್ರಿಗೆ ತೊಂದರೆ ಆಗ್ಲಾರ್ದಂಗೆ ಅವರೊಂದು ಆ ಕಾರ್ಯಕ್ರಮ ಮಾಡಕತ್ತಾರೆ. ಅವ್ರಿಗೆ ನಾವು ಈ ವಾಹಿನಿ ಮುಖಾಂತರ FM ವಾಹಿನಿ ಮುಖಾಂತರ ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ಬೇಕು. ಕೊಲ್ಲಾರ ಪೊಲೀಸ್ ಸ್ಟೇಷನ್ ನಮ್ಮದು, ಕೊಲ್ಲಾರ ಪೊಲೀಸ್ ಸ್ಟೇಷನ್ PSI ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗೈತಿ. ಅವ್ರು ಭಾಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಬಿತ್ತು ಕೆಲಸ ಮಾಡಾಕತ್ತಾರೆ. ತಮ್ಮ ಮನೆ ಕೆಲಸ ಏನೈತಲ್ಲ ಆ ರೀತಿ ಅವ್ರು ಮಾಡಾಕತ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಭಾಳ ವರ್ಷದಿಂದ ವರ್ಷಕ್ಕೆ ಯಶಸ್ವಿಯಾಗಿ ನಡೆದೈತಿ. ಆದರೆ ಭಗವಂತ ಅದೇ ಆ ಕಾರ್ಯಕ್ರಮಕ್ಕೆ ಮಳೆ ಇಲ್ಲ ಅಂಥೇಳಿ ಭಾಳ ಕೊರಗ್ತಿದ್ವಿ. ಹೊಳೆಯಾಗ ನೀರಿಲ್ಲ, ಕೃಷ್ಣಾ ನದಿಯಾಗ ನೀರಿಲ್ಲ ಅಂಥೇಳಿ. ಅಂಥದ್ರಲ್ಲಿ ಸಹಿತ ಈ ತಾಯಿ ಕೆಲಸ ಏನು ಮಾಡಾಕತ್ತಿದ್ರು, ಹೊಳೆನೂ ಬರಾಕತ್ತೈತಿ. ಅಲ್ಲಿ ಸ್ವಲ್ಪ ಪ್ರಮಾಣ ನೆಮ್ಮದಿ ಆಗುವಷ್ಟು ಮಳೆನೂ ಆಗಾಕತ್ತೈತಿ. ಅದಕ್ಕೆ ಇದೇ ರೀತಿ ಆ ದೇವಿಗೆ ಇವ್ರು ಯಾರು ತಮ್ಮ ಕೆಲಸ ಮಾಡ್ಕೊತ ಹೋಗ್ತಾರ, ಯಾರು ಭಕ್ತಿ ಇರ್ತೈತಿ ಅವರವರ ಭಾವಕ್ಕೆ ಅವರವರ ಭಕ್ತಿ ಅಂದಂಗೆ ಅವ್ರ ಭಾವನೆ ಹೆಂಗಿರ್ತೈತಿ ಆ ರೀತಿ ಆ ದೇವರಿಗೆ ಕೊಡ್ತಾಳೆ. ಆದ್ರೆ ಸಬಿಕಾ ಮಾಲಿಕೆ ನಾಮ ಹಲವತ್ತಾರ ದೇವ್ರು ಸಾಕಷ್ಟು ಇರ್ಬೋದು, ಯಾರ್ಯಾರು ಇರ್ಬೋದು, ಮಲ್ಲಮ್ಮ ಇರ್ಬೋದು, ಆದ್ರೆ ಅಕ್ಕಮಹಾದೇವಿ ಇರ್ಬೋದು. ಯಾವ ದೇವ್ರು ಮಾಡಿದ್ರೆ ಸಹಿತ ಬಿಬಿ ಫಾತಿಮರು ಎಲ್ಲ ದೇವ್ರು ಒಂದೇ. ಆದರೆ ಸಾಕಷ್ಟು ಒಂದು 100 ಹೊಳಿಗಳು ಹರಿದ್ರೆ ಸಹಿತ ಕೂಡುದೆಲ್ಲ ಸರೋವರಕ್ಕೆ. ಹಂಗೆ ಎಲ್ಲ ಒಂದು ತತ್ವ ಒಂದೇ ಇರ್ತೈತಿ. ಆ ಮೂಲ ತತ್ವವನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗೈತಿ. ಅದಕ್ಕೆ ಏನು FM ವಾಹಿನಿಯವರು ವರ್ಷ ಬರ್ತಾರೆ ನಮ್ಮಲ್ಲಿ, ವರ್ಷ ನೋಡ್ತೀರಿ. ಆ ವರ್ಷ ನೋಡಿದಕ್ಕಿಂತ ತಮಗೂ ಗೊತ್ತಾಗೈತೆ ಎಷ್ಟು ಹೆಚ್ಚಿನ ಜನಸಂಖ್ಯೆ ಐತೈತೆ. ಹೋದ್ರಕ್ಕಿಂತ ಈ ವರ್ಷ ನಾವು ಅಡುಗೆ ಮಾಡೋದು ಭಯಂಕರ ಮಾಡೀವಿ. ಏಕೆಂದ್ರೆ ಅಡುಗೆ ಮಾಡಿದಾಗ ಅಲ್ಲಿ ಗೊತ್ತಾಗತ್ತೆ ನಮ್ಗೆ ಇಷ್ಟು ಜನ ಬಂದು ಊಟ ಮಾಡಿದ್ವಿ, ಎಷ್ಟು ಜನಕ್ಕೆ ಎಷ್ಟು ಉಂಟೈತೆ. ಸುಮಾರು ಒಂದು 25,000 ರಿಂದ 30,000 ಜನ ಬಂದು ಊಟ ಮಾಡ್ತಾರೆ ಅಂತ ಸುಮ್ಮನೆ ಹೇಳ್ತಿರ್ತಾವೆ.
ಅದಕ್ಕಿಂತ ಹೆಚ್ಚಿನ ಜನ ಮನೆಯಾಗ ಅವರೆಲ್ಲರೂ ನಮ್ಮ ದೀಪಾವಳಿ ಹಬ್ಬಕ್ಕೆ ನಮ್ಮ ಅಕ್ಕಂಗಿಯರು ಬರ್ರಿ ಪಂಚಮಿ ಬರ್ರಿ ಅಂದ್ರೆ ಬಂದಿರೋಂಗಿಲ್ಲ. ಪ್ರತಿಯೊಂದು ಮನೆಯಾಗ 25ರಿಂದ 30 ಮಂದಿ ಎಲ್ಲೆಲ್ಲಿಯವರು ಬರ್ತಾರೆ. ದೂರಿನ ಸಂಬಂಧಿಕ ಸಹಿತ ಬಂದು ನಮ್ಮ ಊರಿನಲ್ಲಿ ಒಂದು 4-5 ದಿವಸ ಟೆಂಟ್ ಹಾಕೊಂಡು ಕುಂದಿರ್ತಾರೆ. ನಾವು ಬೇಡಲಿ ಉಪ್ಪಲ್ನೇ ನಡನಾಡ ಪರ್ವತ ಅನ್ಸ್ಕೊಂಡೈತಿ ಸಂಗಮೇಶ್ವರನ ಸ್ಥಾನ. ಅಂಥವ್ರು ಸಹಿತ ಇವತ್ತು ನಿನ್ನೆ ಒಂದು 100 ಮಂದಿ ಬಂದಿದ್ರು. ಬೆಳತನ ಇಲ್ಲೇ ಇದು ಕಾರ್ಯಕ್ರಮ ಮಾಡಿ ಅವರು ದೀನಸರ ಆಗ್ತಾರೆ, ಬೇಡ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ಮಸೀದಿಯಾಗ ಯಾರು ಕಸ ಹೊಡೆಯವ್ರು ಸಹಿತ ಇರ್ತಿದ್ದಿಲ್ಲ, ಮೊದಲು ಕಸ ಹೊಡೆಯವ್ರು ಸಹಿತ ಇರ್ತಿಲ್ಲ. ಅಂಥದ್ರಾಗ ಇವತ್ತಿನ ತಾರೀಕಿಗೆ ನಮ್ಮಲ್ಲಿ ಎಷ್ಟು ಸಕ್ಕರೆ ಕೊಡ್ತೈತೋ 10 ಕ್ವಿಂಟಲ್ ಆ ಡೋಲಿ ಬಂದಿರ್ತಕ್ಕಂಥ ಬರೀ 1/4 ಕಿಲೋ ಅರ್ಧ ಕಿಲೋ ಸಕ್ಕರೆ ಕೊಟ್ಟರೆ 10 ಕ್ವಿಂಟಲ್ ಗಟ್ಟಲೆ ಸಕ್ಕರೆ ಕೊಟ್ಟಿರ್ತೈತಿ. ಅದಕ್ಕೆ ಈ ಕಾರ್ಯಕ್ರಮ ಭಾಳ ವರ್ಷದಿಂದ ವರ್ಷಕ್ಕೆ ದೂರ ಹೊಂಟೈತಿ. ಅದಕ್ಕೆ ಇದೇ ಥರ ಹೋಗಲಿ ಅದ್ರ ದೇಶಕ್ಕೆ ಒಂದು ಸಂದೇಶ ಕಳಿಸ್ಬೇಕಾಗೈತಿ. ನಾವು ಮುಸ್ಲಿಮಾನರು, ನಮ್ಮ ಹಿಂದೂಗಳು, ಅವರು ಇವರು 108 ಜಾತಿ ಬಡಿಸ್ಕೊಂಡು ಬಡ್ದಾಡ್ತೀವಿ. ಆದರೆ ಇರೋದು ನಮ್ಮಲ್ಲಿ ಅಲ್ಪಸಂಖ್ಯಾತರು ಇರೋದು ಒಂದು 10 ಮನೆ ಅದಾವೆ. 10 ಮನೆಯವರು ಅದಾರ ಅಂದ್ರೆ ಉಳಿದೆಲ್ಲ 90% ಎಲ್ಲ ಹಿಂದೂಗಳದೇವೆ. ಆದರೆ ಯಾರೂ ಭೇದ ಭಾವ ಮಾಡಲಾರ್ದಂಗೆ ಒಳ್ಳೆಯ ವಿಜೃಂಭಣೆಯಿಂದ ಈ ಕೆಲಸ ಮಾಡಕತ್ತಾರ. ಅದಕ್ಕೆ ನಮ್ಮ ಯುವಕರಿಗೆ ನಾವು ಧನ್ಯವಾದ ಹೇಳಬೇಕು, ಹಿರಿಯರಿಗೆ ಹೇಳಬೇಕು. ಯಾಕಂದ್ರೆ ಅಷ್ಟು ಮಂದಿಗೆ ಏನೂ ನೀರಿನ ಕೊರತೆ ಆಗಬಾರ್ದು. ಮುಳವಾಡದಿಂದ ಮುತ್ತು ಕಳಿಸ್ಕೊಂಡು PKPS ಅಧ್ಯಕ್ಷ ಏನು ಗೊತ್ತಿಲ್ಲ, ಆಗಲೇ 10 ಕೇಸ್ ವಾಟರ್ ಕಳಿಸ್ಯಾರ, ನೀರು ಕಳಿಸ್ಯಾರ. 10 ಯಾರೋ ಹೇಳಿಲ್ಲ ಬಿಟ್ಟಿಲ್ಲ, ತಾನ ಬಂದ ತಂದ್ರೆ ಯಾರು ಕಳಿಸ್ಯಾರ, ಇಂಥವ್ರು ಕಳಿಸ್ಯಾರ ಅಂದ್ರೆ ಅವ್ರು ತಮ್ಮ ಭಕ್ತಿಗೆ ಒಬ್ಬರು 10 ಪೆಂಟ್ ಬೆಲ್ಲು, 10 ಕ್ವಿಂಟಲ್ ಅಕ್ಕಿ, ಸಕ್ಕರೆ ತಾವು ಏನು ಯಾರಿಗೂ ಹೇಳೋದು ಬೇಕಾಗಿಲ್ಲ, ತಂದು ಕೊಟ್ಟಿರ್ತಾರೆ. ಈ ಜಾತ್ರೆ ಉಳಿದ ಜಾತ್ರೆಗೆ ನಾವು ಪಟ್ಟಿ ಮಾಡ್ತೇವೆ, ಅಡ್ಡಾಡ್ತೇವೆ ಊರಾಗ. ಈಗ ಒಂದಲ್ಲಿ ದೇವಸ್ಥಾನ ಕಟ್ಟಕತ್ತೇವೆ, 2 ಕೋಟಿ ರೂಪಾಯಿ ಒಂದು ಗುಡಿ ಕಟ್ಟಕತ್ತೇವೆ. ಆ ಗುಡಿ ಕಟ್ಟಕತ್ತೆ ನಾವು ಮನೆ ಪಟ್ಟಿಗೆ ಅಡ್ಡಾಡ್ತೇವೆ. ಈ ಪಟ್ಟಿಗೆ ಸಹಿತ ಅಡ್ಡಾಡ್ದು ಪಟ್ಟಿಗೆ ಸಹಿತ ಹಂಗೆ ಪಟ್ಟಿ ಯಾರು ತಾನ ತಂದು ದೇಣಿಗೆ ಕೊಡ್ತಾರೆ. ಈ ನಮ್ಮಲ್ಲಿ ಬೀರನಾಥಗಿರಿ ಮುತ್ಯಾರು ಅದಾರ, ಅವ್ರು ನಿನ್ನೆ ಬಂದು 4 ಪೆಂಟ್ ಬೆಲ್ಲ 2 ಕಟ್ಟ ಸಕ್ಕರೆ ತಂದು ಹೋಗ್ಬಿಟ್ರು. ನಾನೇ ಇದ್ದೆ. ಅವ್ರೇನು ಹೆಸರು ಸಹಿತ ಕೇಳ ಬರ್ಸು ಸಹಿತ ಬೇಡ ಅಂತಾರೆ. ಆದ್ರೆ ಒಂದು ಲಾರಿ ಪೂರ ಬೆಲ್ಲ ಸಕ್ಕರೆ ತಂದಿರ್ತೇವೆ. ಅದೇಟು ಉಳಿದದ್ದು ಮತ್ತು ಎಲ್ಲನೂ ಪೂರ ಖಾಲಿ ಮಾಡಿಸ್ತಾರೆ ನಮ್ಮವರು. ಅಷ್ಟೊಂದು ಹೆಣ್ಮಕ್ಳು ಸಹಿತ ಅಲ್ಲಿ ಒಂದು 10 ಮಂದಿ ಹೆಣ್ಮಕ್ಳು ಅದಾರ. ಶೈನಾಜಿ ಅಂತ ಒಬ್ಬಾಕಿ ಅದಳ, ಒಬ್ಬರು ಐಗೋಳಕ್ಕೆ ಅದಳ, ಈರವ್ವ ಹಿರೇಮಠ ಅಂತೇಳಿ. ಅವ್ರು ಎಷ್ಟು ಕೆಲಸ ಮಾಡ್ತಾರಂದ್ರೆ ಸ್ವಾಮಿಗಳು ಬರಲಿ, ಇವತ್ತು ಬ್ರಾಹ್ಮಣರು ಬರಲಿ, ಯಾರಿದ್ದವರೆಲ್ಲ ನಿತ್ಯ ಅತಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಮಾಡಿದಂಥ ಹೆಣ್ಮಕ್ಳು ಸಹಿತ ಒಂದು 15 ದಿವಸಗಳೇ ನಿಂತು ಕೆಲಸ ಮಾಡ್ತಾರೆ. 10 ದಿವಸನೂ ದಿನ ಪ್ರಸಾದ ವ್ಯವಸ್ಥೆ ಇರ್ತದೆ. ಇವತ್ತು 2 ದಿವಸ ಅಲ್ಲ, 10 ದಿವಸನೂ ದಿನ ಸಂಜೆ ಸಾಯಂಕಾಲ ಹೆಣ್ಮಕ್ಳು ಹಾಡೋರು ಇರಲಿ, ರಿವಾಯತಿ ಹಾಡೋಲ್ಲ ಕಟ್ಟಿದಂಥ ಒಂದು ಪದಗಳನ್ನೇನು ಹಾಡ್ತಾರೆ ಅವರೆಲ್ಲರೂ ದಿನ ಬಂದವರು ರಾತ್ರಿ ನಮ್ಮ ಇಡೀ ಊರ ಮುಂದೆನೂ ಪ್ರಸಾದ ವ್ಯವಸ್ಥೆ ಇರ್ತದೆ. ದಿನ ಇರ್ತದೆ. ಅದಾದಮೇಲೆ ಅವರಾತ್ರಿ ಅಮಾವಾಸ್ಯೆ ಆದಮೇಲೆ ಶಿವರಾತ್ರಿ ತನಕ 1 ತಿಂಗಳ ದೇವಿ ಮನೆ ಗುಡಿಯಾಗ ಪ್ರಸಾದ ಇರ್ತೈತಿ. ದಿನ ಒಬ್ರು ಕೊಡ್ತಾರೆ, ಯಾರೂ ಕೊಡ್ರಿ ಅನ್ನಂಗಿಲ್ಲ, ನಾವು ಒಂದು ಕೊಡ್ತಾರೆ, ಪ್ರಸಾದ ವ್ಯವಸ್ಥೆ ಆಗುತ್ತೆ. ಆಮೇಲೆ ಶಿವರಾತ್ರಿಯಿಂದ ಉಗಾದಿ ತನಕ ಇಲ್ಲೊಂದು ದ್ಯಾಮನ ಗುಡಿ ಇರ್ತೈತಿ, ಅಲ್ಲಿ 1 ತಿಂಗಳು ಪ್ರಸಾದ ನಡೀತೈತಿ ನಮ್ಮಲ್ಲಿ. ಅಂದ್ರೆ ದಾಸೋಗ ಕಂಟಿನ್ಯೂ ಇರ್ತೈತಿ. ಯಾರಿಗೆ ಕೊಡ್ರಿ ಅಂತ ಕೇಳಂಗಿಲ್ಲ, ಯಾರಿಗೆ ಕೊಡ್ರತ್ತೆ ಯಾರಿಗೆ ಹಂಗಿಲ್ಲ. ತಾವಾಗೆ ಬಂದು ನಾವು ಇವತ್ತು ಸಜ್ಜಿ ರೊಟ್ಟಿ ಮಾಡಿಸಿರ್ತೇವೆ, ಹೋಳಿಗೆ ಶೇಂಗಾದ ಹೋಳಿಗೆ ಮಾಡ್ತೇವೆ, ಸಜ್ಜಕ ಮಾಡ್ತೇವೆ, ಶಿರಾ ಮಾಡಿಸ್ತೇವೆ, ಮುಂದೆ ತರ್ತೇವೆ ಅಂತೇಳಿ ಪ್ರತಿಯೊಬ್ಬರು ಮಾಡುವಂಥದ್ದು ಒಂದೈತಿ. ಈ ಊರಿನಲ್ಲಿ ನೌಕರಿ ಅವ್ರು ಯಾರಿಲ್ಲ, ಒಕ್ಕಲ್ತನ ಬಿಟ್ಟು ಮತ್ತೊಂದು ಉದ್ಯೋಗ ಇಲ್ಲ ನಮ್ಮಲ್ಲಿ. ಒಕ್ಕಲ್ತನ ಮೇಲೆ ಕೃಷಿ ಕಾಯಕ ನಂಬಿದಂಥವು ನಮ್ಮ ರೈತರು. ಆ ರೈತರೆಲ್ಲರೂ ಇದೇ ರೀತಿ ಕಾಯಕ ಮಾಡಕತ್ತಾರ. ಇವತ್ತು 10 ದಿವಸ ಮಾತ್ರ ದೇವ್ರು ಇನ್ನೂ ಸ್ವಲ್ಪ ಮಳೆ ಆಗಲಿಪ್ಪ ಬೇಡ್ಕೋತಾರೆ. ಅವ್ರಿಗೆ ತಕ್ಕ ಮಟ್ಟಿಗೆ ಸಾಧಾರಣ ಮಟ್ಟಿಗೆ ಆಗೈತಿ. ಇನ್ನು ಇದು ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತೊಂದು ದಿವಸ ಬರುವಾಗಲಂತ ಬೇಡ್ಕೋತಾರೆ ಎಲ್ಲರೂ. ಯಾಕಂದ್ರೆ ಈ ದೊಡ್ಡ ಜನ ಬಂದಿರ್ತಾರೆ, ಬಂದವ್ರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗಬಾರ್ದು, ಹೋಗೋರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಸಣ್ಣ ಮಕ್ಕಳು ಬಂದಿರ್ತಾವೆ, ವಯಸ್ಸಾದವ್ರು ಬಂದಿರ್ತಾರೆ. ಅವರೆಲ್ಲರಿಗೂ ಇವತ್ತೊಂದು ದಿವಸ ಸಾಯಂಕಾಲ 5 ಗಂಟೆ ತನಕ ಸ್ವಲ್ಪ ಬರು ಕೊಡಲಿ ಅಂತ ಆ ಮಳೆರಾಯನ ಸಹಿತ ಹೊಳ್ಳೆ ರಿವರ್ಸ್ ಬೇಡ್ಕೊಳ್ಳುವಂಥ ಒಂದು ಪ್ರತೀತಿ ಬಂದೈತಿ. ಅದಕ್ಕೆ ಈ ಜಾತ್ರೆ ಇನ್ನೂ ಉತ್ತಂಗಕ್ಕೆ ಏರಲಿ ಅನ್ನುವಂಥದ್ದೊಂದನ್ನು ನಾವೆಲ್ಲ ಕೇಳ್ಕೊಂಡು No.
ಅವರು ಸೇವೆಯನ್ನು ಸಲ್ಲಿಸಬೇಕು. ಈ ಜಾತ್ರಾ ಮಹೋತ್ಸವಕ್ಕೆ ಮೂರು ತಹಸೀಲ್ದಾರ ಮತ್ತು ತಾಲೂಕು ಸಾಕಿನ್ ಅದು ಸಾಯಂಕಾಲ ಕೊಡಲ್ಲ. ನೀವೆಲ್ಲ
ಅವಕಾಶ ಮಾಡಿಕೊಡಬೇಕು. ಈಗ ನಾನೇ ಬಂದು
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.